ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಅರ್ಧ ಕೆ ಜಿ ಹಾಗಲಕಾಯಿನ ತೊಳೆದು ಸಣ್ಣಗೆ ಹಚ್ಕೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿ ಸಣ್ಣಗೆ ಕೊಯ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ ಚೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಟೊಮೊಟೊ ಬಂದು 2 ಸಣ್ಣಗೆ ಹಚ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಫಸ್ಟು ಒಂದು ಕುಕ್ಕರಲ್ಲಿ ನಾವು ಬಾಣಲೆಯಲ್ಲೂ ಮಾಡ್ಬೋದು. ಒಂದು ಕುಕ್ಕರ್ ಇಟ್ಕೊತೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಎಣ್ಣೆ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಇಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಷ್ಟು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಆಮೇಲೆ ಎಣ್ಣೆ ಕಾಯಿಲಿ ಇನ್ನು ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ನೋಡಿ ಫ್ರೈ ಆಗ್ತಾ ಇದೆ. ಕೆಂಪಗಾಗಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು. ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಟೇಸ್ಟಿಗೆ ಬೆಳ್ಳುಳ್ಳಿ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿರುತ್ತೆ ಟೇಸ್ಟಿಗೆ ಬೆಳ್ಳುಳ್ಳಿ. ಸ್ವಲ್ಪ ಫ್ರೈ ಮಾಡೋಣ. ಅದಾದಮೇಲೆ ಸಣ್ಣಗೆ ಹಚ್ಕೊಂಡಿರೋದು 2 ಈರುಳ್ಳಿ ಹಾಕ್ಕೋಬೇಕು. ಸಣ್ಣಗೆ ಹಚ್ಕೋಬೇಕು. ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಸಣ್ಣಗೆ ಹಚ್ಕೋಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಬ್ರೌನ್ ಹಾಕ್ತಾ ಇರಬೇಕು. ನೋಡಿ, ಸಣ್ಣಗೆ ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ, ನಾವು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಅದು ನೀಟಾಗಿ ಮಾಡಿದ್ರೆ ಚೆನ್ನಾಗಿರೋದು. ಮನೇಲಷ್ಟೇ ಎಲ್ಲ ಇಷ್ಟಪಟ್ಟು ತಿಂತಾರೆ. ಸಣ್ಣಗೆ ಹಚ್ಕೊಂಡ್ಮೇಲೆ ಈ ಥರ ಫ್ರೈ ಮಾಡಿ. ಫ್ರೈ ಆಗಿದ ತಕ್ಷಣ 2 ಟೊಮೊಟೊ, ನಾನು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಇದು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲಿಕ್ಕೆ ಸಣ್ಣಗೆ ಹಚ್ಕೊಂಡ್ರೆ ಪಲ್ಯಕ್ಕೆ ಚೆನ್ನಾಗಿ ಕಾಣುತ್ತೆ. ಫ್ರೈ ಆಗಿದ ತಕ್ಷಣ ಈ ಥರ ಫ್ರೈ ಮಾಡಬೇಕು. ಚೆನ್ನಾಗಾಗಲಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಟೊಮೊಟೊ ಸಾಫ್ಟ್ ಆದಮೇಲೆ ನಾವು ಹಾಗಲಕಾಯಿ ಹಾಕ್ಕೊಳ್ಳೋಣ. ಅರ್ಧ ಕೆ ಜಿ ಅಷ್ಟು ಹಾಗಲಕಾಯಿ ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ನಾವು ಯಾವ ಕಹಿ ಬರಲ್ಲ, ಏನೂ ಬರಲ್ಲ. ಈ ಥರ ಎಣ್ಣೆಯಲ್ಲಿ ಈ ಥರನೇ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಹಾಗಲಕಾಯಿ ತಿಂದರೆ ಎಷ್ಟು ಒಳ್ಳೆಯದು ಫ್ರೆಂಡ್ಸು. ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗಂತೂ ತುಂಬಾ ಕೋಲ್ಡ್ ಆಗ್ತಾಯಿದೆ. ನಾವು ಹಾಗಲಕಾಯಿ ರಸ ತೊಗೋಬೇಕು, ಹಾಗಲಕಾಯಿ ಪಲ್ಯ ತೊಗೊಬೇಕು. ವಾರಕ್ಕೆ 1 ಟೈಮನ್ನ ನಾವು ಹಾಗಲಕಾಯಿ ತಿನ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಆಗಬೇಕು. ಇನ್ನು ಫ್ರೈ ಆಗಿದೆ. ಆಮೇಲೆ ನಮ್ಮನೇಲೇ ಮಾಡಿರೋದು ನಾನು. ನೋಡಿ, ಚಿಲ್ಲಿ ಪೌಡರು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಖಾರಕ್ಕೆ, ಆಯಿತಾ? 1 ಸ್ಪೂನ್ ಹಾಕ್ಕೊಳ್ಳಿ. ನಮ್ಮನೇಲೇ ಮಾಡ್ತೀನಿ ಫ್ರೆಂಡ್ಸ್ ನಾನು. ಅದು ನಿಮ್ಗೆ ಯಾರು ಬೇಕಾದ್ರೂ ಕೆಳಗಡೆ ನಂಬರ್ ಬರ್ತಾಯಿದೆ, ಆ ನಂಬರ್ಗೆ ಆರ್ಡರ್ ಮಾಡಿ. ಚಿಲ್ಲಿ ಪೌಡರು, ಸಾಂಬಾರು ಪೌಡರು, ಧನಿಯಾ ಪೌಡರು ಮತ್ತು ರಾಗಿ ಮಾಲ್ಟು ನಿಮ್ಗೆ ಯಾವ್ದು ಬೇಕೋ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಚಿಲ್ಲಿ ಪೌಡರ್ ಆದಮೇಲೆ ಸಾಂಬಾರು ಪೌಡರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕೊಳ್ಳಿ. ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ತುಂಬಾ ಚೆನ್ನಾಗಿದೆ. ಸಾಂಬಾರು ಪುಡಿ ನಾನೇ ಮನೆಯಲ್ಲೇ ಮಾಡೋದು ಫ್ರೆಂಡ್ಸ್. ಸಾಂಬಾರು ಪುಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇವತ್ತು ಸಾಂಬಾರು, ಬೇಳೆ ಸಾಂಬಾರಿಗೆ ಹಾಗಲಕಾಯಿ ಪಲ್ಯ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸ್ಮೆಲ್ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡರು. ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ಬೇಕಾದರೆ. ಎಷ್ಟು ಚೆನ್ನಾಗಿದೆ ಸಾಂಬಾರು ಪೌಡರು. ನೀವು ಯಾವುದಕ್ಕೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದು ಟೊಮೊಟೊ ಗೊಜ್ಜಿಗೆ ಹಾಕ್ಕೊಂಡು, ಒಂದು ಬೇಳೆ ರಸಮ್ಗೆ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಕಲರ್ ನೋಡಿ ಫ್ರೆಂಡ್ಸ್. ಹಾಗಲಕಾಯಿ ಪಲ್ಯ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸಾಂಬಾರು ಮಾಡೀನಿ ನಾವು. ನೋಡಿ, ಬೇಳೆ ಚೆನ್ನಾಗಾಗೈತೆ ನೋಡಿ. ನಾನು ಹಾಕ್ತಾ ಇದ್ದೀನಿ.
ನಾನು ಸ್ವಲ್ಪ ನೀರಿಗೆ ಮಾಡಿದೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ. ಹಾಗಲಕಾಯಿ ಫ್ರೈ, ಹಾಗಲಕಾಯಿ ಪಲ್ಯ ರೆಡಿ. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.